ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಭಗವಂತ ಕೃಷ್ಣನ ಜೊತೆ ದ್ರೌಪದಿಯ ಮಾತುಕತೆ ಮತ್ತು ಅವನು ಹಸ್ತಿನಾಪುರಕ್ಕೆ ಹೊರಡೋದು ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ದ್ರೌಪದಿ ಕೃಷ್ಣನಿಗೆ ಹೇಳ್ತಾಳೆ, ನಾನು ಈ ಒಂದು ಕುಲದ ಪುತ್ರ ವಧುವಾಗಿದ್ದೀನಿ, ಅಂದ್ರೆ ಸೊಸೆ ಆಗಿದ್ದೀನಿ, ಪಾಂಡು ಮಹಾರಾಜನ ಸೊಸೆ ಆಗಿದ್ದೀನಿ. ಆಮೇಲೆ ದೃಪದನ ವೇದಿಯಿಂದ ಪ್ರಕಟವಾಗಿರುವಂತಹ ಮಗಳು ನಾನು. ಆಮೇಲೆ ನಿನ್ನ ಪ್ರಿಯ ಸಖಿ ನಾನು. ಮತ್ತೆ 5 ಜನ ಇಂದ್ರನ ಹಾಗೆ ತೇಜಸ್ವಿ ಪಾಂಡವರ ನಾನು ಪಟ್ಟದ ರಾಣಿಯಾಗಿದ್ದೀನಿ. ಇಷ್ಟೆಲ್ಲ ಇದ್ರೂ ಕೂಡ ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಆಯಿತು. ಆದರೂ ಕೂಡ ಪಾಂಡವರು ಏನೂ ಮಾಡಲಿಲ್ಲ, ಸುಮ್ಮನೆ ಕೂತಿದ್ರು. ಅವ್ರಿಗೆ ಕೋಪನೂ ಮಾಡಲಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕೃಷ್ಣ, ದುರ್ಯೋಧನ ಏನಾದರೂ ಒಂದು ಮುಹೂರ್ತ ಜೀವಂತವಾಗಿದ್ರೂ ಕೂಡ ಅರ್ಜುನನ ಧನುರ್ಧಾರಿತ್ವ ಇದೆಯಲ್ಲ, ಅಂದರೆ ಅವನ ಧನುರ್ಧರ ಅಂತ ಹೇಳಿಸ್ಕೊಳ್ಳೋದಕ್ಕೆ, ಮತ್ತು ಭೀಮಸೇನನ ಬಲವತ್ತತೆ ಇದೆಯಲ್ಲ, ಅವನಿಗಿರುವಂಥ ಬಲ, ಅದಕ್ಕೆ ಧಿಕ್ಕಾರ ಇದೆ. ಅಂದರೆ ಇಷ್ಟೆಲ್ಲ ಅವಮಾನ ಮಾಡಿರೋನು ಇನ್ನೂ ಆರಾಮಾಗಿದ್ದಾನೆ ಅಂತಂದರೆ ಇಂಥ ಧನುರ್ಧಾರಿ ಗಂಡ ಇದ್ದೇನು ಪ್ರಯೋಜನ? ಅಥವಾ ಅವನು ಧನುರ್ಧಾರಿ ಆಗಿದ್ಕೊಂಡು ಏನು ಪ್ರಯೋಜನ? ಇವನು ಬಲಶಾಲಿ ಅಂತ ಅನ್ನಿಸ್ಕೊಂಡು ಏನು ಪ್ರಯೋಜನ? ಇವನಿಗಿಷ್ಟು ಶಕ್ತಿ ಇದ್ದು ಏನು ಪ್ರಯೋಜನ? ಇವರ ಧನುರ್ಧಾರಿತ್ವಕ್ಕೆ ಮತ್ತು ಬಲವತ್ತತೆಗೆ ಧಿಕ್ಕಾರ ಇದೆ. ಅದಕ್ಕೋಸ್ಕರನೇ ನೀವು ನನ್ನನ್ನು ನಿಮ್ಮ ಕೃಪಾಪಾತ್ರಳು ಅಂತ ತಿಳಿದಿದ್ರೆ, ನೀವೇನಾದರೂ ಹಾಗೆ ಅಂದ್ಕೊಂಡಿದ್ರೆ, ನಿಮಗೆ ಕೃಪಾಪಾತ್ರಳಾಗಿದ್ದೀನಿ ಅಂತ ಏನಾದರೂ ನಿಮ್ಗೆ ಅನಿಸಿದ್ರೆ, ಮತ್ತು ವಾಸ್ತವದಲ್ಲಿ ನನ್ನ ಬಗ್ಗೆ ನಿಮಗೆ ದಯಾದೃಷ್ಟಿ ಏನಾದರೂ ಇದ್ದರೆ, ನನ್ನ ಮೇಲೆ ದಯೆ ಇದ್ದರೆ, ನೀವು ಧೃತರಾಷ್ಟ್ರನ ಮಕ್ಕಳ ಮೇಲೆ ಸಂಪೂರ್ಣವಾಗಿ ಕೋಪಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ನನ್ನ ಗಂಡಂದ್ರಿಗಂತೂ ಅವ್ರ ಮೇಲೆ ಕೋಪ ಬರ್ತಾ ಇಲ್ಲ. ನೀವಾದರೂ ಅವ್ರ ಮೇಲೆ ಕೋಪಿಸ್ಕೊಳ್ಳಿ, ಏನಾದರೂ ಮಾಡಿ ನನಗೆ ಅವಮಾನ ಆಗಿದೆ, ಅದರ ಸೇಡನ್ನು ನಾನು ತೀರಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾಳೆ. ಆಮೇಲೆ ದ್ರೌಪದಿ ತನ್ನ ಕಪ್ಪಾಗಿರುವಂಥ ತನ್ನ ಉದ್ದವಾದಂಥ ಕೂದಲಿರುತ್ತಲ್ಲ, ಅದನ್ನು ಎಡಗೈಯಲ್ಲಿ ಹಿಡ್ಕೊಂಡು ಕೃಷ್ಣನ ಹತ್ರಕ್ಕೆ ಬರ್ತಾಳೆ. ಮತ್ತು ಕಣ್ಣುಗಳಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಅವನಿಗೆ ಹೇಳ್ತಾಳೆ, ಕಮಲನಯನ ಶ್ರೀಕೃಷ್ಣನೇ, ಅಂದರೆ ಕಮಲದ ಕಣ್ಣಂತವನೇ, ನೋಡು, ಶತ್ರುಗಳ ಜೊತೆ ಸಂಧಿ ಮಾಡಿಕೊಳ್ಳೋದೇ ನಿನ್ನ ಇಚ್ಛೆಯಾಗಿದೆ. ಆದರೆ ನಿನ್ನ ಈ ಎಲ್ಲ ಪ್ರಯತ್ನಗಳಲ್ಲಿ ನೀವು ದುಶ್ಯಾಸನನ ಕೈಯಿಂದ ಎಳೆದಿರುವಂಥ ಈ ಒಂದು ಕೂದಲು, ಅಂದರೆ ಕೇಶಪಾಶ ಅಂತ ಹೇಳ್ತಾ ಇದ್ದಾಳೆ, ಈ ಕೂದಲಿನ ಪಾಶವನ್ನು ನೆನಪಲ್ಲಿಟ್ಕೊಂಡಿರಿ. ಅಂದರೆ ಸಂಧಿ ಮಾಡ್ಕೋಬೇಕು ಅಂತಿದ್ದೀರಲ್ಲ, ನನಗೆ ಅವಮಾನ ಆಯ್ತಲ್ಲ, ಅದನ್ನೆಲ್ಲ ಮರ್ತೋಗಿದ್ದೀರ ನೀವು. ಈಗ ಸಂಧಿ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀರಲ್ಲ, ಅವನು ಎಳೆದಿರುವಂಥ ಈ ಕೇಶಪಾಶವನ್ನು ನೆನಪಲ್ಲಿಟ್ಕೊಂಡಿರಬೇಕು. ಅಕಸ್ಮಾತಾಗಿ ಭೀಮ ಮತ್ತು ಅರ್ಜುನ ಹೇಡಿಗಳಾಗಿ ಈ ದಿನ ಸಂಧಿಗೋಸ್ಕರ ಉತ್ಸುಕರಾಗಿದ್ದರೆ, ತಮ್ಮ ಮಹಾರಥಿ ಪುತ್ರರ ಸಹಿತ ನನ್ನ ವೃದ್ಧ ತಂದೆ ಕೌರವರ ಜೊತೆ ಯುದ್ಧ ಮಾಡ್ತಾರೆ. ಅಂದರೆ ಏನು? ನನ್ನ ತಂದೆ ತನ್ನ ಮಕ್ಕಳ ಸಹಿತ ಕೌರವರ ಜೊತೆ ಯುದ್ಧ ಮಾಡ್ತಾರೆ. ನನ್ನ ಗಂಡಂದ್ರು ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ತಂದೆ ನನಗೋಸ್ಕರ ಅವರ ಮಕ್ಕಳನ್ನು ಕರ್ಕೊಂಡೋಗಿ ಯುದ್ಧ ಮಾಡ್ತಾರೆ. ಮತ್ತು ಅಭಿಮನ್ಯುವಿನ ಸಹಿತ ನನ್ನ 5 ಜನ ಮಹಾ ಬಲಶಾಲಿಗಳಾದಂಥ ಮಕ್ಕಳು ಕೂಡ ಅವರ ಜೊತೆ ಹೋರಾಡ್ತಾರೆ. ಅಂದರೆ ಗಂಡಂದ್ರೆ ಕೋಪ ಬರ್ತಾ ಇಲ್ಲ, ನೀನು ಏನಾದರೂ ಕೋಪ ಮಾಡ್ಕೊಂಡು ಅವ್ರಿಗೇನು ಮಾಡಲಿಲ್ಲ ಅಂದರೆ, ನನ್ನ ತಂದೆ ಇದ್ದಾನೆ, ನನ್ನ ಅಣ್ಣ ತಮ್ಮಂದ್ರಿದ್ದಾರೆ, ನನ್ನ ಮಕ್ಕಳಿದ್ದಾರೆ, ಅಭಿಮನ್ಯು ಕೂಡ ನನ್ನ ಜೊತೆ ಇದ್ದಾನೆ, ಅವರೆಲ್ಲ ಅವ್ರ ಜೊತೆ ಹೋಗಿ ಹೋರಾಡ್ತಾರೆ. ನಾನೇನಾದರೂ ದುಶ್ಯಾಸನನ ಕಪ್ಪು ಭುಜಗಳನ್ನು ಕತ್ತರಿಸಿದ್ದನ್ನು ನೋಡಿಲ್ಲ ಅಂತಂದರೆ, ಯಾಕಂದರೆ ಆ ಭುಜಗಳಿಂದ ತಾನೇ ಆ ಕೈಯನ್ನು ಯೂಸ್ ಮಾಡ್ಕೊಂಡು ನನ್ನ ತಲೆ ಕೂದಲನ್ನು ಹಿಡ್ಕೊಂಡು ಅವನು ಎಳ್ಕೊಂಬಂದಿದ್ದು, ಅವನು ಭುಜಗಳನ್ನು ಕತ್ತರಿಸಿದ್ದನ್ನು ನಾನು ನೋಡಿಲ್ಲ ಅಂತಂದರೆ ನನ್ನ ಹೃದಯ ಹೇಗೆ ತಾನೇ ತಣ್ಣಗಾಗುತ್ತೆ? ಈ ಪ್ರಜ್ವಲಿತ ಅಗ್ನಿ ಆಗಿರುವಂತಹ ಪ್ರಚಂಡ ಕೋಪವನ್ನು ಹೃದಯದಲ್ಲಿ ಇಟ್ಕೊಂಡು ನಾನು 13 ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಅಂದರೆ ಆ ಕೋಪವನ್ನು ಹೃದಯದಲ್ಲಿ ಇಟ್ಕೊಂಡು ಕಾಯ್ತಾ ಕಾಯ್ತಾ 13 ವರ್ಷನೇ ಕಳೆದೋಯ್ತು. ಈ ದಿವಸ ಭೀಮಸೇನ ತನ್ನ ಬಾಣದಿಂದ ಹೊಡೆದ್ನಲ್ಲ, ಅಂದರೆ ಅವನು ಹಾಡಿದಂಥ ಮಾತಿದೆಯಲ್ಲ, ಅದರಿಂದ ನನ್ನ ಕಲೇಜ ಅಂತ ಹೇಳ್ತಾರಲ್ಲ, ಯಕೃತ್ ಅಂತಾರೆ ಕನ್ನಡದಲ್ಲಿ, ಅದು ಹೊಡೆದು ಹೋಗ್ತಾ ಇದೆ. ಅಯ್ಯೋ, ಈಗಲೂ ಕೂಡ ಇವರು ಧರ್ಮವನ್ನೇ ನೋಡಬೇಕು ಅಂತಿದಾರಲ್ಲ, ಇವ್ರಿಗೆ ಈಗಲೂ ಕೂಡ ಕೋಪ ಬರ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಅವಳು ತನ್ನ ಮನಸ್ಸಲ್ಲಿದ್ದಂಥ ದುಃಖವನ್ನು ತೋಡ್ಕೊಳ್ತಾ ಇದ್ದಾಳೆ. ಇಷ್ಟನ್ನು ಹೇಳಿ ವಿಶಾಲಾಕ್ಷಿ ಆದಂತಹ ದ್ರೌಪದಿಯ ಕಂಠ ತುಂಬಿ ಬರುತ್ತೆ, ಕಣ್ಣುಗಳಿಂದ
ಕಣ್ಣೀರಿನ ಧಾರೆನೇ ಹರಿಯತ್ತೆ. ತುಟಿಗಳೆಲ್ಲ ಅದ್ರೋದಕ್ಕೆ ಶುರುವಾಗುತ್ತೆ. ಮತ್ತು ಅವಳು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡ್ತಾಳೆ. ಎಷ್ಟೆಲ್ಲ ಅವಳಿಗೆ ನೋವಿದೆ ನೋಡಿ. ಅಂಥ ತುಂಬಿದ ಸಭೆಯಲ್ಲಿ ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ. ರಾಜಮನೆತನ ಅಂತಂದ್ರೆ ಅದೇ ಒಂದು ಗೌರವ. ಹೆಂಗಸರಿಗೆ ತುಂಬಾ ಒಂದು ಗೌರವದ ಸ್ಥಾನ ಇರುತ್ತೆ. ಆದ್ರೆ ಎಲ್ಲರ ಮುಂದೆ ರಾಜಸಭೆಯಲ್ಲಿ ಆ ರೀತಿ ಎಳ್ಕೊಂಡು ಬರೋದು ಅಂತಂದ್ರೆ ಸಾಮಾನ್ಯವಾದಂಥ ವಿಷಯ ಅಲ್ಲ. ಅಷ್ಟು ದೊಡ್ಡ ಘಟನೆ ನಡೆದಿದ್ರೂ ಕೂಡ ನನ್ನ ಗಂಡಂದ್ರಿಗೆ ಆ ಕೋಪ ಬರಲಿಲ್ಲ. ನಿನ್ನಂಥ ಸಖ ಇದ್ರೂ ಕೂಡ ನಾನು ಅದನ್ನೆಲ್ಲ ಅನುಭವಿಸ್ಬೇಕಾಗಿ ಬಂತು. ಈಗಲೂ ಕೂಡ ಸಂಧಿ 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 ಅಂತ ಮಾತಾಡ್ತಾ ಇದ್ದಾರಲ್ಲ, ಅವ್ರಿಗೆ ಕೋಪ ಬರಲಿಲ್ಲ ಅಂತಂದ್ರೇನು? ನನ್ನ ತಂದೆ ಇದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಮತ್ತೆ ನನ್ನ ಮಕ್ಕಳಿದ್ದಾರೆ. ಅವ್ರ ಜೊತೆ ಹೋಗಿ ಯುದ್ಧ ಮಾಡ್ತಾರೆ ಹೊರತು ಭೀಮಸೇನ ಏನೋ ಒಂದು ಮಾಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅವರೂ ಕೂಡ ಇನ್ನೂ ಸಂಧಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವ್ರು ಮಾತಾಡಿದ್ದಂಥ ಮಾತಿನ ಬಾಣ ಇದೆಯಲ್ಲ, ಅದರಿಂದ ನನ್ನ ಯಕೃತ್ ಹೊಡೆದೋಗ್ತಾ ಇದೆ ಅಂತಂದ್ಬಿಟ್ಟು ಅವಳು ತನ್ನ ದುಃಖವನ್ನು ಹೇಳ್ಕೊಂಡು ಅಳ್ತಾ ಇದ್ದಾಳೆ. ಮುಂದೇನಾಗುತ್ತೆ ಅಂತಂದ್ಬಿಟ್ಟು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.